ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ. ನಾವು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ನೋಡ್ರಿ. ಫ್ರೆಂಡ್ಸ್, ಇವತ್ತು ಮನೆಯಲ್ಲೇನ ಹೋಮ್ ಮೇಡ್ ಕಸೂರಿ ಮೇಥಿ ರೆಡಿ ಮಾಡ್ಕೊಳಕತ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನಿಮಗೂ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಯಾರಾದರೂ ಇನ್ನೂವರೆಗೂ ಟ್ರೈ ಮಾಡಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿಬಿಟ್ಟು ನೀವು ಟ್ರೈ ಮಾಡ್ಬೋದು. ಮನೆಯಲ್ಲೇ ಹೇಗೆ ಕಸೂರಿ ಮೇಥಿ ಮಾಡ್ಬೋದು ಅಂಥೇಳಿ ನೀವು ತಿಳ್ಕೊಬೋದು, ಟ್ರೈ ಮಾಡ್ಬೋದು ಅಂಥೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಕಸೂರಿ ಮೇಥಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತೀನಿ. ಇವತ್ತು ಯಾಕೆ ಕಸೂರಿ ಮೇಥಿ ಮಾಡಾಕತ್ತೀನಿ ಅಂತಂದ್ರೆ, ನಾನು ಜಾಸ್ತಿ ಪರ್ಚೇಸ್ ಮಾಡಿ ತರೋದಿಲ್ಲ, ಮನೆಯಲ್ಲೇನ ಮಾಡ್ತಿರ್ತೀನಿ. ಅವಾಗವಾಗ ಕಸೂರಿ ಮೇಥಿ ಮಾಡ್ತಿರ್ತೀನಿ. ಇದೇ ಸೀಸನ್ನಲ್ಲೇನ ಜಾಸ್ತಿ ಮೆಂತ್ಯ ಪಲ್ಯ ಸಿಗ್ತೈತಿ ನೋಡ್ರಿ. ಚಳಿಗಾಲಕ್ಕನ ಜಾಸ್ತಿ ಮೆಂತ್ಯ ಪಲ್ಯ ಬರ್ತಿರ್ತೈತಿ. ಈ ಸೀಸನ್ ಒಳಗೆ ಮೆಂತ್ಯ ಪಲ್ಯ ಬಂದಾಗ ನಾನು ಈ ಟೈಮಲ್ಲಿ ಫ್ರೆಶ್ ಆಗಿ ಸಿಗ್ತೈತೆ ಅಂಥೇಳಿ ಮಾಡಿ ಇಟ್ಕೊಂಡಿರ್ತೀನಿ. ಅದರಲ್ಲೂ ಇವತ್ತು ನಮ್ಮ ತೋಟದಲ್ಲಿರುವಂತಹ ಮೆಂತ್ಯ ಪಲ್ಯನ ತೊಗೊಂಡು ಬಂದಿದ್ರು ಯಜಮಾನರು. ತೋಟಕ್ಕೆ ಹೋಗಿದ್ರಂತ. ಅವರು ತೋಟಕ್ಕೆ ಹೋಗೋದು ಅಪರೂಪ, ತೋಟದಲ್ಲಿರೋ ಕಾಯಿಪಲ್ಯ ತರೋದನ್ನು ಅಪರೂಪ. ತೋಟಕ್ಕೆ ಹೋಗ್ಲಿಕ್ಕೆ ಟೈಮ್ ಸಿಗಂಗಿಲ್ಲ ಅಂಥೇಳಿ ಮಾರ್ಕೆಟಿಂದನ ಜಾಸ್ತಿ ತರ್ತಿರ್ತಾರೋ. ಕಸೂರಿ ಮೇಥಿ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಗೆ ಐತ್ರಿ. ಪಲ್ಯ ಪೂರ್ಣ ದೊಡ್ಡದಾಗಿತ್ತು, ಬಂತಿತ್ತಂದ್ರೆ ನಮಗೆ ಎಳಿಯಾಗಿ ಬರುವಂತಹ ಕಸೂರಿ ಮೆಥಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಲತದ ಮೆಂತೆ ಇತ್ತಂದ್ರೆ ಅದನ್ನು ಬರೀ ತಪ್ಪಲ ಬಿಡಿಸ್ಕೊಂಡು ಮಾಡ್ಬೇಕಾಗ್ತೈತಿ. ಅದು ಅಷ್ಟು ಸರಿಯಾಗಿ ಆಗೋದಿಲ್ಲ. ಈಗ ನೀವು ಕೊಂಡದ್ದು ಅಂಗಡಿ ಒಳಗಿನ ತಂದದ್ದು ನೋಡ್ರಿ, ಕಸೂರಿ ಮೆಥಿ ಜೊತೆ ಎಳಿ ಇರ್ತೈತಿ. ಆ ರೀತಿ ಬರಬೇಕಾದ್ರೆ ಮೀಡಿಯಮ್ ಸೈಜದು ಮೆಂತ್ಯ ಪಲ್ಯ ಬೇಕಾಗ್ತೈತಿ. ಈಗ ತೋಟದೊಳಗೆ ಕರೆಕ್ಟ್ ಸೈಜಿಗೆ ಇರುವಾಗನ ಹೋಗ್ಯಾರು ತೊಗೊಂಡು ಬಂದಾರು. ಒಂದು 2-3 ಸರ್ತಿ ಪಲ್ಯ ಮಾಡ್ಬೋದು ಅಂತೇಳಿ ತೊಗೊಂಡು ಬಂದಿದ್ರು. ನನಗೆ ಅದನ್ನು ನೋಡಿಬಿಟ್ಟು ಇದು ಕರೆಕ್ಟ್ ಹದವಾಗೈತಿ ಅಂಥೇಳಿ ಅದನ್ನು ಕಸೂರಿ ಮೇಥಿ ಮಾಡಿ ಇಟ್ಕೋಬೇಕು. ಪಲ್ಯಕ್ಕೆ ಕೊಂಡು ತಂದು ತಿಂದ್ರಾಯ್ತು, ಮತ್ತೊಮ್ಮೆ ಹೋದ ತಂದ್ರಾಯ್ತು ಅಂಥೇಳಿ ನನಗೀಗ ಅದನ್ನು ಮಾಡ್ಬೇಕಂತ ಅನಿಸ್ತು. ಮಾಡಬೇಕಾದ್ರೆ ಫುಲ್ ಖುಷಿ ಐತಿ. ಕರೆಕ್ಟ್ ಐತಿ, ಫ್ರೆಶ್ ಪಲ್ಯ ಐತಿ. ಮಾಡಾಕತ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಲೇಟ್ ಮಾಡೋದು ಬೇಡ. ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೂ ತೋರಿಸ್ತೀನಿ. ಕಸೂರಿ ಮೆಂತೆ ಪಟ್ನ ಆಗೋದಿಲ್ಲ ನೋಡ್ರಿ, ಈಗಿಂದೀಗ ಮಾಡೋಕ್ಕಾಗಂಗಿಲ್ಲ. ಅದನ್ನು 3 ದಿನದವರೆಗೂ ನಾವು ಮಾಡಬೇಕಾಗ್ತೈತಿ. ಜಾಸ್ತಿ ಕೆಲಸ ಇಲ್ಲ, 2 ನಿಮಿಷ ಮಾಡೋದು. ಆದ್ರೆ 3 ದಿವಸ ಸ್ವಲ್ಪ ಟಚ್ ಅಪ್ ಕೊಟ್ಕೋತ ಹೋಗ್ಬೇಕು ಅದಕ್ಕೆ ಕೆಲಸ. 3 ದಿನ ಆದಮೇಲೆ ಪಕ್ಕ ಪೂರ್ಣ ಕಸೂರಿ ಮೇಥಿ ರೆಡಿ ಆಗ್ತೈತಿ 3 ದಿವಸಕ್ಕೆ. ಅದಾದಮೇಲೆ ನಾವು ತೆಗೆದಿಟ್ಕೋಬಹುದು. ಅದನ್ನು ಅರ್ಜೆಂಟಾಗಿ ಮಾಡ್ಬೇಕಂಥೇಳಿ ಗಡಿಬಿಡಿ ಒಳಗೆ ಏನಾದರೂ ಬಡ ಪಲ್ಯ ಸೋಸಿ ಬಿಸಿಲಿಗೆ ಇಟ್ಟು ಪಟ ಒಣಗಿಸಿ ತಂದು ಇಟ್ಕೋತಾನಂದ್ರೆ ಅದು ಕಸೂರಿ ಮೆಂತೆ ಆಗಂಗಿಲ್ಲ. ಎಲ್ಲ ಪೌಡರ್ ಆಗಿ ಕೆಟ್ಟು ಹೋಗ್ಬಿಡ್ತೈತಿ. ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ, ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವೊಂದನ್ನು ಪ್ರೊಸೀಜರ್ ಟೈಪ್ ನಿಧಾನಕರ ಮಾಡೋದಿರ್ತೈತಿ. ಬರ್ರಿ ಇವಾಗ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 3 ಕಟ್ ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ. ಮೆಂತ್ಯ ಸೊಪ್ಪನ್ನು ತೊಗೊಂಡು ಹಿಂದಿನ ಕಡ್ಡಿ ಎಲ್ಲ ಬಿಡಿಸಿ ಈಗ ಸೋಸಿ ಇಟ್ಕೊಂಡಿನಿ. ಯಾವ ರೀತಿ ಸೋಸಿನ ನೋಡ್ರಿ, ಇಷ್ಟಿಷ್ಟುದ್ದ ಕಡ್ಡಿ ಬಿಟ್ಟು ಸೋಸಿನ ನಾನು. ಇದು ಭಾಳಷ್ಟು ಎಳಿದೈತಿ, ಇನ್ನು ಈಗ ತಾನೇ ಬೆಳೀತಾ ಇದ್ದದ್ದು ಪಲ್ಯ. ಇದು ಭಾಳಷ್ಟು ಎಳಿ ಇರೋದ್ರಿಂದ ನಾನು ಸ್ವಲ್ಪ ಕಡ್ಡಿ ಉದ್ದುದ್ದಾಗೇನ ಬಿಟ್ಟು ಸೋಸ್ಕೊಂಡಿನಿ. ಇದನ್ನು ನಾನೀಗ ಮನೆಯಲ್ಲೇನ ಕಸೂರಿ ಮೆಂತಿ ಮಾಡ್ಬೇಕಂತೇಳಿ 3 ಕಟ್ಟಷ್ಟು ಮೆಂತ್ಯ ಪಲ್ಯ ತಂದಿದ್ದೆ. ಕಸೂರಿ ಮೆಂತ್ಯ ಮಾಡಲಿಕ್ಕೆ ಈ ಥರ ಉದ್ದುದ್ದ ಕಡ್ಡಿ ಬಿಟ್ಟು ಸೋಸಿಟ್ಕೊಂಡಿನಿ. ನೀವು ಕೊಂಡದ್ದು ಕಸೂರಿ ಮೆಂತ್ಯ ತಂದಿದ್ರೆ ನೋಡ್ತಿರ್ಬೋದು, ಆ ಕಸೂರಿ ಮೆಂತ್ಯಲ್ಲಿ ಎಳಿಯಾಗಿ ಜಾಸ್ತಿ ಇರ್ತೈತಿಲ್ಲ. ಅದೇ ರೀತಿ ನಾನು ಮಾಡ್ಬೇಕಂತ ಹೇಳಿ ಎಳಿ ಪಲ್ಯವನ್ನು ತಂದ ಎಳಿಯಾಗಿರುವಂತಹ ಕಸೂರಿ ಮೆಂತ್ಯವನ್ನು ಮಾಡಬೇಕಂತ ಇಲ್ಲಿ ಬಿಡಿಸಿಟ್ಕೊಂಡಿನಿ. ನೀವು ಒಂದು ವೇಳೆ ಸ್ವಲ್ಪ ಬಲತದ್ದು ದಪ್ಪ ಆಗಿರುವಂಥ ಎಲಿದು ಮೆಂತ್ಯ ಸೊಪ್ಪನ್ನು ತಂದಿದ್ರೆ ಅದನ್ನು ನೀವು ಕಸೂರಿ ಮೆಂತ್ಯ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಥರ ಕಡ್ಡಿಯನ್ನು ಬಿಡಿಸ್ಬೇಡ್ರಿ. ಓನ್ಲಿ ಈ ಥರ ಎಲೆಯನ್ನು ಮಾತ್ರ ಬಿಡಿಸಿ ಇಟ್ಕೊಳ್ಳಿ. ಒಂದು 2-3 ಸರಿ ನಾವು ನೀರಲ್ಲಿ ತೊಳೆದು ವಾಶ್ ಮಾಡ್ಕೋಬೇಕು. ನಮ್ಮದೇ ತೋಟದಲ್ಲಿರುವಂತಹ ಮೆಂತ್ಯ ಪಲ್ಯ ಆಗಿರೋದ್ರಿಂದ ಇಲ್ಲಿ ರಾಸಾಯನಿಕ ಔಷಧಿಯನ್ನು ನಾವೇನೂ ಹೊಡೆದಿಲ್ಲ. ನ್ಯಾಚುರಲ್ ಆಗಿರುವಂತಹ ಮೆಂತ್ಯ ಪಲ್ಯ ಇದು. ನೀವು ಕೊಂಡು ತಂದಿರುವಂತಹ ಮೆಂತ್ಯ ಪಲ್ಯ ಇರಲಿ, ಮನೆಯಲ್ಲಿರುವಂತಹ ಮೆಂತ್ಯ ಪಲ್ಯ ಇರಲಿ, ಒಂದು 2-3 ಸರ್ತಿ ತೊಳಿಬೇಕಾಗ್ತೈತಿ. ನಾನು ಯಾವುದಕ್ಕೂ ಸ್ವಲ್ಪ ವಾಶ್ ಮಾಡ್ಕೋಬೇಕನ್ನೋ ಒಂದು ರೀಸನ್ನಿಗೆ ಮಾತ್ರ ವಾಶ್ ಮಾಡ್ಕೊಳಕತ್ತೀನಿ. ಯಾವುದೇ ರಾಸಾಯನಿಕ ಔಷಧಿನೂ ಇದರೊಳಗಿಲ್ಲ. ಮಣ್ಣು, ಕಸರು, ಹೊಲಸು ಯಾವುದೂ ಇದ್ರೊಳಗೆ ಇಲ್ಲ. ಈಗ 2-3 ಸರ್ತಿ ತೊಳ್ಕೊಂಡು ಬರ್ತೀನಿ. ನಾನು 2 ಸಲ ಮಾತ್ರ ವಾಶ್ ಮಾಡಿದೆ. ನಮ್ಮ ತೋಟದಲ್ಲಿದ್ದು ಪಲ್ಯ ಆಗಿದ್ರೂ ಸಹ ಸ್ವಲ್ಪ ಧೂಳು ಅದು ಬಿದ್ದಿರ್ತೈತಿ ಗಾಳಿ ಬೀಸಿದಾಗ.
ಈಗ ನಾನು ತೊಳ್ಕೊಂಡು ಬಂದೀನಿ, ಇದನ್ನ ವಾಶ್ ಮಾಡೀನಿ. ನೀವು ಹೊರಗಿಂದ ಕೊಂಡು ತಂದದ್ದಾದ್ರೆ ಮಾರ್ಕೆಟಲ್ಲಿ ತುಂಬ ಧೂಳು ಬಿದ್ದಿರ್ತೈತಿ, ರಾಸಾಯನಿಕ ಔಷಧಿಗಳನ್ನು ಹೊಡೆದಿರ್ತಾರೋ. ಒಂದು 2-3 ಸರಿ ಉಪ್ಪು ಹಾಕಿ ತೊಳಿರಿ. ಉಪ್ಪು ಹಾಕಿ ತೊಳೆಯೋದ್ರಿಂದ ಪೂರ್ಣ ಸ್ವಚ್ಛ ಆಗ್ತೈತಿ. ಈಗ ನಾನು ತೊಳ್ಕೊಂಡು ಬಂದೀನಿ ನೋಡ್ರಿ. ನೀರು ಸಹ ಬಸಿತಾ ಇದೆ. ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಇದು ಸ್ಟ್ರೈನರ್ ಇಟ್ಟೀನಿ. ಈ ಥರ ತೊಳೆದು ಒಂದು 2 ಅವರ್ ಇದನ್ನು ಹೀಗೆ ಬಿಡ್ಬೇಕು ನೋಡ್ರಿ. ಅಂದ್ರೆ ಈ ಥರ ನೀರೆಲ್ಲನೂ ಕ್ಲೀನಾಗಿ ಬಸದು ಹೋಗಬೇಕು. ಒಂದು 2 ಅವರ್ ಆದರೂ ನಾವು ಈ ಥರ ಒಂದು ಸ್ಟ್ರೈನರ್ ಒಳಗೆ ಹಾಕಿಡ್ರಿ. ನಿಮ್ಮ ಮನೇಲಿ ಸ್ಟ್ರೈನರ್ ಇದ್ರೆ ಸ್ಟ್ರೈನರ್ ಹಾಕ್ರಿ, ಇಲ್ಲಾಂದ್ರೆ ಈ ಥರ ತೂತಿರುವಂತಹ ಪುಟ್ಟಿಯಲ್ಲಿ ಹಾಕಿಡ್ರಿ. ಈ ಥರ ಇಟ್ಟು ಒಂದು 2 ತಾಸು ಇಡ್ರಿ. ಒಂದು 2 ತಾಸು ಇರೋದ್ರಿಂದ ಪೂರ್ಣ ನೀರು ಜಾರಿ ಹೋಗಬೇಕು. ಸ್ವಲ್ಪ ಇದ್ರೊಳಗೆ ಒಂದು ಹನಿನೂ ನೀರು ಇರಬಾರ್ದು. ಆ ಥರ ನೀವು ಹೋಗಿ ಪದೇ ಪದೇ ನೋಡ್ರಿ. ಪೂರ್ಣ ಜಾರಿದ ಮೇಲೆ ಮತ್ತೆ ಯಾವ ರೀತಿ ಇದನ್ನು ಕಸೂರಿ ಮೆಂತೆ ಮಾಡೋದಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನೀರೆಲ್ಲನೂ ಜಾರ್ಯಾವ ನೋಡ್ರಿ. ನಾನು ಇದನ್ನು ಸಾಯಂಕಾಲ ಈವ್ನಿಂಗ್ ಮಕ್ಕಳ ಸ್ಕೂಲ್ ಬಿಡೋ ಟೈಮ್ಗೆ ಎಲ್ಲನೂ ಪಲ್ಯ ಸೋಸಿ ತೊಳೆದಿಟ್ಟಿದ್ದೆ. ಈಗಿದು ನೈಟ್ ಅಷ್ಟರಲ್ಲಿ ಅಂದ್ರೆ ಒಂದು 2-3 ತಾಸೊಳಗೆ ಎಲ್ಲ ನೀರು ಜಾರೈತಿ. ಈಗ ನಾನು ನೈಟ್ ಇದನ್ನು ಒಂದು ಕಾಟನ್ ಬಟ್ಟೆಯನ್ನು ಹಾಸಿಬಿಟ್ಟು ಆ ಕಾಟನ್ ಬಟ್ಟೆ ಮೇಲೆ ಪಲ್ಯ ಹಾಕಿ ಮಲ್ಕೋತೀನಿ. ಮಾರ್ನಿಂಗ್ 7 ಅಷ್ಟರಲ್ಲಿ ಅಂದರೆ ಎಲ್ಲನೂ ನೀರು ಕಾಟನ್ ಬಟ್ಟೆ ಹೀರ್ಕೊಂಡಿರ್ತೈತಿ. ನೀರು ಅಂದ್ರೆ ಅಷ್ಟೇನು ಉಳಿದಿಲ್ಲ, ಒಂದೊಂದು ಹನಿ ಹನಿಯಾಗಿ ನೀರು ಉಳಿದಿರ್ತೈತಿ. ನಾವು ಹಾಗೆ ಬುಟ್ಟಿ ಒಳಗೆ ಇಟ್ಟಿವಂದ್ರೆ ಅದು ಪಲ್ಯ ಕೊಳತು ಬಿಡ್ತೈತಿ. ಅದು ಕೊಳಿಬಾರ್ದು ಅನ್ನೋ ರೀಸನ್ಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಕಿ ಒಂದು ಪೂರ್ಣ ನೈಟ್ ಅದನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಡ್ರಿ. ನೀವು ನೈಟ್ನ ಮಾಡ್ಬೇಕಂತೇನಿಲ್ಲ. ಮಾರ್ನಿಂಗ್ ನೀವು ಪಲ್ಯ ಸೋಸಿದ್ರಿ ಅಂದ್ರೆ ಒಂದು 2 ತಾಸು ಅದನ್ನು ನೀರು ಬಸಿಲಿಕ್ಕೆ ಬಿಟ್ಟು ಪೂರ ಒಂದಿನ ಕಾಟನ್ ಬಟ್ಟೆ ಮೇಲೆ ಒಂದು 7-8 ತಾಸು ಹಾಕಿಬಿಟ್ರೆ ನೀರೆಲ್ಲ ಬಟ್ಟೆ ಹೀರ್ಕೊಂಡು ಪಲ್ಯ ಎಲ್ಲ ಪೂರ್ಣ ಡ್ರೈ ಆಗಿರ್ತೈತಿ. ಪೂರ್ಣ ಆರಿ ಬರಬೇಕು ಪಲ್ಯ. ಆ ರೀತಿ ಆಗೋವರೆಗೂ ನಾವು ಬಟ್ಟೆ ಮೇಲೆ ಹಾಕಬೇಕು. ನಾನಿಲ್ಲಿ ಸಾಯಂಕಾಲ ಇದನ್ನು ಮಾಡಾಕತ್ತೀನಿ ಅಂಥೇಳಿ ನೈಟ ಹಾಕಿಬಿಡ್ತೀನಿ. ಈಗ ನೆಕ್ಸ್ಟ್ ಮಾರ್ನಿಂಗ್ ನಾನು ಏನು ಮಾಡ್ತಾನಂಥೇಳಿ ತೋರಿಸ್ತೇನೆ. ಏನಿಲ್ಲ, ಒಂದು 2 ನಿಮಿಷದ ಕೆಲಸ ನೋಡ್ರಿ. ಪಲ್ಯ ಸೋಸೋದು, ತೊಳೆದಿಟ್ಬಿಡೋದು. ಅದು ನೀರು ತಾನಾಗೆ ಜಾರ್ಕೊಂಡಿರ್ತೈತಿ. ಒಂದು 2-3 ತಾಸು ಇಟ್ರೆ ನೆಕ್ಸ್ಟ್ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಡೋದು. ನಾನು ಹೇಳೋದು ನೋಡ್ರೆ ಭಾಳಷ್ಟು ಪ್ರೊಸೀಜರ್ ಐತಿ. ಇದನ್ನೇನು ಮಾಡೋದಪ್ಪ ಕೊಂಡು ತಂದು ತಿನ್ನೋದು ಚಲೋ ಅಂತ ನಿಮಗೆ ಅನಿಸ್ತೈತಿ. ಏನೂ ಪ್ರೊಸೀಜರ್ ಇಲ್ಲ. ಒಂದು 2 ನಿಮಿಷ ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ಹಾಕಿಬಿಟ್ರೆ ಆಯಿತು. ತನ್ನಷ್ಟಕ್ಕೆ ತಾನು ಡ್ರೈ ಆಗ್ತೈತಿ. ನಾವೇನು ಅದ್ರ ಜೊತೆ ಕೆಲಸ ಮಾಡುವಂಥದ್ದಿಲ್ಲ. ಆದರೆ 2-3 ದಿನ ಹಿಡಿತೈತಿ ಪೂರ್ಣ ಕಸೂರಿ ಮೆಂತೆ ರೆಡಿ ಆಗಬೇಕಾದ್ರೆ. ಒಂದು 2 ನಿಮಿಷದ ಕೆಲಸಪ್ಪ ಅಷ್ಟೇ. 3 ದಿನ ಮಾಡಿಬಿಟ್ರೆ ಸಾಕು, ತಾನೇ ರೆಡಿ ಆಗಿಬಿಡ್ತೈತಿ. ಈ ಥರ ಒಂದು ಸ್ವಲ್ಪ ಅಗಲಂಗ ಹಾಕಿಬಿಡ್ರಿ. ಗುಂಪಿ ಥರ ಹಾಕಬೇಡ್ರಿ ಪಲ್ಯ. ಸ್ವಲ್ಪ ಚೆನ್ನಾಗಿ ಹರಡಿಬಿಡ್ರಿ. ಈಗ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ರಿ ಪಲ್ಯ ಯಾವ ರೀತಿ ಆಗೈತೆ ಅಂಥೇಳಿ ನಿಮಗೆ ತೋರ್ಸಾಕತ್ತೀನಿ. ನೋಡ್ರಿ, ಫ್ರೆಶ್ ಪಲ್ಯ ಅಂತೂ ಇಲ್ಲ. ಎಲ್ಲನೂ ಬಾಡೈತಿ. ಕಲರ್ ಕೂಡ ಡೌನ್ ಆಗೈತಿ, ವೈಟ್ ಆಗೈತಿ. ಫ್ರೆಶ್ ಪಲ್ಯ ಥರ ಇಲ್ಲ. ಈಗ ಬಾಡೈತಿ. ಈಗ ಇದನ್ನೆಲ್ಲನೂ ತೆಗೆದ ಪ್ಲೇಟ್ ಒಳಗೆ ಇಡಬೇಕು. ಇನ್ನೂ ಇದು ಕಸೂರಿ ಮೆಂತೆ ಆಗಿಲ್ಲ, ಇನ್ನೂ ಹಸಿ ಐತಿ ಪಲ್ಯ. ಇದು ಪೂರ್ಣ ಒಣಗುವವರೆಗೂ ಒಂದು ಪ್ಲೇಟ್ ಒಳಗೆ ಹಾಕಿ ನಾವು ಎತ್ತಿಡಬೇಕು. ನೆರಳಲ್ಲೇನ ಇಡಬೇಕು. ಒಂದು ದಿನ ಇದನ್ನು ಈಗ ಪ್ಲೇಟ್ ಒಳಗೆ ಹಾಕಿ ಮನೆಯಲ್ಲೇನ ಇಟ್ಟು ಒಣಗಿಸ್ಬೇಕು. ಬಿಸಿಲಲ್ಲಿ ಇಡೋ ಹಾಗಿಲ್ಲ. ಬಿಸಿಲಲ್ಲಿ ಇಟ್ಟರೆ ಪಲ್ಯ ಪೂರ್ಣ ಒಣಗಿ ಪುಡಿಯಾಗಿ ಕುರುಕುರುವಾಗಿ ಪೂರ್ಣ ನೀವು ಕೈಲೇ ಮುಟ್ಟಿದ್ರೆ ಸಾಕು ಪುಡಿಯಾಗಿ ಉದುರಿ ಹೋಗ್ಬಿಡ್ತೈತಿ. ನಿಮಗೆ ಕಸೂರಿ ಮೆಂತೆ ಸಿಗುವುದೇ ಇಲ್ಲ. ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ಒಣಗಿಸಿಟ್ಬಿಡ್ರಿ. 1 ದಿವಸ ಮನೆಯಲ್ಲಿ ಒಣಗಿಸ್ಬೇಕು. ಒಂದು 10-12 ತಾಸು ಬಟ್ಟೆ ಮೇಲೆ ಹಾಕಿಡಬೇಕು. ಒಂದು 24 ಅವರ್ಸ್ ಏನೈತಿ ಪ್ಲೇಟ್ ಒಳಗೆ ಹಾಕಿಡಬೇಕು. ಇಷ್ಟಾದಮೇಲೆ ಕಸೂರಿ ಮೆಂತೆ ರೆಡಿ ಆಗ್ತೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ನಾವು ಬಿಸಿಲಲ್ಲಿ ಇಡಬೇಕು. ಎಷ್ಟು ಹೊತ್ತು ಇಡಬೇಕು ಏನು ಅಂಥೇಳಿ ನಾನು ನಿಮಗೆ ನಾಳೆ ತೋರಿಸ್ತೀನಿ. ಇವತ್ತು 1 ದಿವಸ ಈ ಪ್ಲೇಟಲ್ಲಿ ಹಾಕಿ ಇಟ್ಬಿಡ್ತೀನಿ. ಇಷ್ಟು ಮಾಡಿ ಇಟ್ಬಿಟ್ರೆ ಆಯಿತು. ಅಷ್ಟಿಗೆ ತಾನು ಅದು ಒಣಗ್ತಿರ್ತೈತಿ. ಏನು ಭಾಳ ಕೆಲಸ ಇಲ್ಲ. ಮನೆಯಲ್ಲೇ ಮಾಡ್ಕೋರಿ, ಫ್ರೆಶ್ ಆಗಿರ್ತೈತಿ. ನೀವು ಮಾಡಿದ್ದು ಒಂಥರ ಖುಷಿ ಇರ್ತೈತಿ. ನೀವು ಯಾವಾಗ ಬೇಕಾದರೂ ನಿಮ್ಮ ಕಡೆ ಮೆಂತೆ ಪಲ್ಯ ಇದ್ದಾಗ ಈ ರೀತಿ ಮಾಡಿ ಇಟ್ಕೋಬೋದು. ಈಗಿದು ನೆಕ್ಸ್ಟ್ ಡೇ ನೋಡ್ರಿ, ನಾನು ಬಿಸಿಲಲ್ಲಿ ಇಟ್ಟು ಬರ್ತೀನಿ. ಒಂದು ಅರ್ಧ ತಾಸು ಮಾತ್ರ ಬಿಸಿಲಲ್ಲಿ ಇಟ್ಟು ಬರ್ತೀನಿ. ಇದನ್ನು ಒಂದು ಅರ್ಧ ತಾಸು ಬಿಸಿಲಲ್ಲಿ ಇಟ್ಟರೆ ಸಾಕು. ಜಾಸ್ತಿ ಹೊತ್ತು ಇಡೋ ಹಾಗಿಲ್ಲ. ಭಾಳ ಆದ್ರೆ ಒಂದು 40 ಮಿನಿಟ್ಸ್ 1 ಅವರ್ ಅಂತ ಅನ್ಕೋರಿ. ಅಷ್ಟು ಇಟ್ಟರೆ ತೆಗೆದ್ರೆ ಸಾಕು. ಭಾಳಷ್ಟು ಹೊತ್ತು ಇಡೋ ಹಾಗಿಲ್ಲ, ಪುಡಿಯಾಗಿ ಹೋಗ್ತೈತಿ. ಈಗ ಇದನ್ನು ಇಟ್ಟು ಬರ್ತೇನೆ ರೀ. 1 ತಾಸು ಬಿಟ್ಟು
ನೆಕ್ಸ್ಟ್ ನಾನು ನಿಮಗೆ ಅದು ಯಾವ ರೀತಿ ಆಗೈತೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಇನ್ನೊಂದು ತಾಸು ಬಿಟ್ಟರೆ ಕಸೂರಿ ಮೇಥಿ ರೆಡಿ ಆಗಿಬಿಡ್ತೈತೆ ನೋಡ್ರಿ 1 ತಾಸು ಹಿಟ್ಟು ತೊಗೊಂಡು ಬಂದಮೇಲೆ ಈ ರೀತಿ ಪೂರ್ಣ ಒಣಗಿಬಿಟ್ಟೈತಿ. ಇಷ್ಟ ಆದ್ರೆ ಸಾಕು ನೋಡ್ರಿ. ಕೈಲೇ ಹಿಂಗೆ ನಾವು ಮುಷ್ಟಿಗೆ ಒಳಗೆ ಹಿಡಿದ್ರೆ ಅದು ಪುಡಿ ಆಗಬಾರ್ದು. ಆ ರೀತಿ ಆದ್ರೆ ಕಸೂರಿ ಮೇಥಿ ರೆಡಿ ಆಗಿರ್ತೈತಿ. ಈಗ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ಪಲ್ಯ ಚೆನ್ನಾಗಿ ಡ್ರೈ ಆಗೈತಿ. ಈ ರೀತಿ ಆದಮೇಲೆ ಒಂದು ಏರ್ ಕಂಟೆಂಟ್ ಬಾಕ್ಸ್ ಒಳಗೆ ಅಥವಾ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಒಳಗೆ ನೀವು ಹಾಕಿ ಇಟ್ಕೋಬೋದು. ನಾನಿಲ್ಲಿ ಒಂದು ಬಾಕ್ಸ್ ಒಳಗೆ ಹಾಕಿಡ್ತೀನಿ. ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅಡುಗೆ ಮಾಡುವಾಗ ಸ್ವಲ್ಪ ತೊಗೊಂಡು ಕಟ್ ಮಾಡಿ ಹಾಕಿದ್ರೆ ಮುಗೀತು. ಕಸೂರಿ ಮೇಥಿ ರೆಡಿ ಆಯ್ತು ನೋಡ್ರಿ. ಮನೆಯಲ್ಲೇ ಮಾಡಿದ್ದು ಮಸ್ತ್ ಸ್ಮೆಲ್ ಇರ್ತೈತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗೊಂದಿಗೆ ಬರ್ತೀನಿ.